ಸರ್ವಸ್ವರೂಪೇ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಬಹೇಭ್ಯಸ್ತ್ರಾಹಿನೋ ದೇವಿ ದುರ್ಗೇ ದೇವಿ ನಮೋಸ್ತುತೆ. ನಮಶ್ಚಂಡಿಕಾಹಿ ಶ್ರೀ ಗುರುಭ್ಯೋ ನಮಃ. ಎಲ್ಲ ಆತ್ಮೀಯ ವೀಕ್ಷಕರಿಗೆ ಪ್ರೇಕ್ಷಕರಿಗೆ ನಮಸ್ಕಾರ. ಆಗಸ್ಟ್ ತಿಂಗಳಲ್ಲಿ ತುಲಾರಾಶಿಯವರ ಒಂದು ಭವಿಷ್ಯದ ದರ್ಪಣ ಯಾವ ರೀತಿಯಾಗಿರುತ್ತೆ ಅಂತ ತಿಳಿದುಕೊಳ್ಳತಕ್ಕಂತಹ ಪ್ರಯತ್ನವನ್ನು ನಾವು ಮಾಡೋಣ. ತುಲಾರಾಶಿಯವರಿಗೆ ರಾಶಿಯ ಅಧಿಪತಿಯಾದಂತಹ ಶುಕ್ರ 12ನೇ ಮನೆಯಲ್ಲಿ ಇರತಕ್ಕಂಥದ್ದು. ಜೊತೆಯಲ್ಲಿ ಕರ್ಮಸ್ಥಾನದಲ್ಲಿ ಕೇಂದ್ರದಲ್ಲಿ ಗುರು ಇದ್ದಾನೆ. ಬುಧ ರವಿಯ ಒಂದು ಸಂಯೋಜನೆ ಕೂಡ ಇದೆ. 11ನೇ ಮನೆಯಲ್ಲಿ ಕೇತು ಮತ್ತು ಪಂಚಮ ಭಾವದಲ್ಲಿ ರಾಹು, ಷಷ್ಠ ಭಾವದಲ್ಲಿ ಶನಿ ವಕ್ರಿಯಾಗಿರತಕ್ಕಂಥದ್ದು. ಇದು ಆಗಸ್ಟ್ ತಿಂಗಳಲ್ಲಿ ತುಲಾರಾಶಿಯವರ ಒಂದು ಪ್ರಮುಖವಾದಂತಹ ಗ್ರಹಸ್ಥಿತಿ. ಇದಕ್ಕೆ ಅನುಗುಣವಾಗಿ ಆಗಸ್ಟ್ ತಿಂಗಳಲ್ಲಿ ತುಲಾರಾಶಿಯವರು ಏನನ್ನು ಮಾಡಬೇಕು, ಏನನ್ನು ಮಾಡಬಾರದು, ಯಾವ ದಾರಿಯಲ್ಲಿ ಹೋದರೆ ಅವರ ಜೀವನದಲ್ಲಿ ಅಭಿವೃದ್ಧಿ, ಪ್ರಗತಿ, ಯಶಸ್ಸನ್ನು ಕಾಣುವುದಕ್ಕೆ ಸಾಧ್ಯ. ಜೊತೆಯಲ್ಲಿ ಕೌಟುಂಬಿಕ ವ್ಯವಹಾರಗಳು, ಆರ್ಥಿಕ ವ್ಯವಹಾರಗಳು ಇವೆಲ್ಲ ಯಾವ ರೀತಿಯಾಗಿ ಈ ತಿಂಗಳು ನಡೆಯುತ್ತೆ, ಜೊತೆಯಲ್ಲಿ ಯಾವ ರೀತಿಯಾಗಿ ಒಂದು ಭಾಗ್ಯೋದಯ ಆಗತಕ್ಕಂತಹ ಯೋಗಗಳು ಏನಾದರೂ ಇದೆಯಾ, ನಷ್ಟ ಅಥವಾ ಲಾಭ, ಈ ರೀತಿಯಾದಂತಹ ವ್ಯಾಪಾರ ವ್ಯವಹಾರಗಳಲ್ಲಿ ಏನಾದರೂ ಇದೆಯಾ ಅನ್ನತಕ್ಕಂತಹ ಎಲ್ಲ ವಿಷಯಗಳನ್ನು ಕೂಡ ನಾವು ತಿಳಿದುಕೊಳ್ಳೋಣ. ಈ ತುಲಾರಾಶಿಗೆ ಪ್ರಮುಖವಾಗಿ ರಾಶ್ಯಾಧಿಪತಿಯಾದಂತಹ ಶುಕ್ರ ಈ ತಿಂಗಳಲ್ಲಿ ಮಿಥುನ ರಾಶಿ, ಕರ್ಕಾಟಕ ರಾಶಿ, ಸಿಂಹರಾಶಿಯಿಂದ ನಂತರದಲ್ಲಿ ತುಲಾರಾಶಿ ಶುಕ್ರ ಕನ್ಯಾ ರಾಶಿಗೆ ಬಂದಿರತಕ್ಕಂಥದ್ದು. ಜೊತೆಯಲ್ಲಿ ದಶಮ ಸ್ಥಾನದಲ್ಲಿ ಗುರು ಇದ್ದರೆ ಗುರುಬಲ ಇಲ್ಲ ಅಂತೇಳಿ ಹೇಳ್ತಾರೆ. ಈ ಎಲ್ಲ ಕಾರಣದಿಂದ ಕೌಟುಂಬಿಕವಾಗಿ ಕುಟುಂಬ ಸ್ಥಾನಾಧಿಪತಿಯಾದಂತಹ ಶುಕ್ರ 9ನೇ ಮನೆಯಲ್ಲಿರುವುದರಿಂದ ಕುಟುಂಬದ ವಿಚಾರಗಳನ್ನು ನಾವು ಪ್ರಮುಖವಾಗಿ ತೆಗೆದುಕೊಳ್ಳಬೇಕು. 2ನೇ ಮನೆ ಅಂದಾಗ ಹೆಚ್ಚು ಕಡಿಮೆ ಈ ತಿಂಗಳು ಮಿಶ್ರ ಫಲಗಳು ತುಲಾರಾಶಿಯವರಿಗೆ ಅಂತೇಳಿ ಹೇಳಬೇಕಾಗುತ್ತೆ. ಕೌಟುಂಬಿಕವಾಗಿ ತೆಗೆದುಕೊಂಡರೆ ತಿಂಗಳ ಪ್ರಥಮ ಭಾಗದಲ್ಲಿ ಕುಟುಂಬದಲ್ಲಿ ಸಾಮಾನ್ಯವಾದಂತಹ ಸುಖ ಸಂಭ್ರಮ ಇರುತ್ತೆ. ಆದರೆ ತಿಂಗಳ ಅಂತ್ಯದಲ್ಲಿ ವಿಶೇಷವಾಗಿ ಕುಟುಂಬದಲ್ಲಿ ಸಂಭ್ರಮ, ಶುಭ ಕಾರ್ಯಗಳು, ಹಬ್ಬ ಹರಿದಿನಗಳ ಒಂದು ವಿಶೇಷವಾದಂತಹ ಸಂತೋಷಯುತವಾದಂತಹ ಜೀವನವನ್ನು ಕುಟುಂಬದಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ. ಜೊತೆಯಲ್ಲಿ ಕುಟುಂಬದಲ್ಲಿ ನಿಂತು ಹೋದಂತಹ ಕಾರ್ಯಗಳೆಲ್ಲವೂ ಕೂಡ ಪುನರ್ಚಾಲನೆಯನ್ನು ಹೊಂದತಕ್ಕಂತಹ, ಅಂದರೆ ಪುನಃ ಪ್ರಾರಂಭ ಆಗತಕ್ಕಂತಹ ಯೋಗವು ಕೂಡ ಈ ರಾಶಿಯವರಿಗೆ ಇದೆ. ಯಾವುದೋ ಶುಭ ಕಾರ್ಯ ನಿಂತಿದ್ದರೆ ಈ ತಿಂಗಳಲ್ಲಿ ಅದು ಪುನಃ ಪ್ರಾರಂಭ ಮಾಡತಕ್ಕಂತಹ ಯೋಗ ಬದಿಗೆ ಬರತಕ್ಕಂತಹ ಒಂದು ವಿಶೇಷವಾದಂತಹ ಲಕ್ಷಣಗಳು ಕೂಡ ಪ್ರಮುಖವಾಗಿ ಕಂಡು ಬರ್ತಾ ಇದೆ. ಆರ್ಥಿಕವಾದಂತಹ ವ್ಯವಹಾರಗಳು ಎಲ್ಲವೂ ಕೂಡ ಈ ತಿಂಗಳಲ್ಲಿ ಲಾಭದಲ್ಲಿ ಇರತಕ್ಕಂತಹ ಕೇತುವಿನ ಕಾರಣದಿಂದ ಬಂದಂತಹ ಹಣ ಬರದೇ ಇರತಕ್ಕಂಥದ್ದು, ಅಂದರೆ ಇನ್ನೇನು ಬರುತ್ತೆ ನಿಮಗೆ ಯಾವುದೋ ಒಂದು ಆರ್ಥಿಕ ಮೂಲದಿಂದ ಹಣ ಬರ್ಬೋದು ಅನ್ನತಕ್ಕಂಥದ್ದನ್ನು ನೀವು ಅಂದುಕೊಂಡಿರ್ತೀರಿ. ಅದು ಕೊನೆಯ ಹಂತದಲ್ಲಿ ಕೈ ತಪ್ಪತಕ್ಕಂತಹ ಸಾಧ್ಯತೆಗಳು ಪ್ರಮುಖವಾಗಿ ಏಕಾದಶದಲ್ಲಿರ್ತಕ್ಕಂತಹ ಕೇತುವಿನ ಕಾರಣದಿಂದ ಉಂಟಾಗ್ತಾ ಇದೆ. ಜೊತೆಯಲ್ಲಿ ಕರ್ಮಸ್ಥಾನದಲ್ಲೂ ಕೂಡ ರಾಶ್ಯಾಧಿಪತಿಯಾಗಿರ್ತಕ್ಕಂತಹ ಶುಕ್ರನ ಶತ್ರುವಾಗಿರ್ತಕ್ಕಂತಹ ಗುರು ಅಲ್ಲಿರುವುದರಿಂದ ಕೆಲವೊಂದು ಕರ್ಮ ಸಂಬಂಧಿತ, ಅಂದರೆ ಕೆಲಸಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಕಿರಿಕಿರಿ ಉಂಟಾಗತಕ್ಕಂತಹ ಸಾಧ್ಯತೆಗಳು ಕೂಡ ಉಂಟು. ಅಂದರೆ ಕೆಲಸ ಬಿಡಬೇಕು ಅನ್ನತಕ್ಕಂತಹ ಒಂದು ಮನಸ್ಸು ಬರ್ಬೋದು, ಅಥವಾ ಅಲ್ಲಿಯ ವಾತಾವರಣ ಚೆನ್ನಾಗಿಲ್ಲ, ಅಥವಾ ನಮ್ಮ ಕೆಲಸವನ್ನು ಯಾರೂ ಗುರುತಿಸ್ತಾ ಇಲ್ಲ, ಈ ರೀತಿಯಾದಂತಹ ಕೆಲವೊಂದು ನಿರಾಸೆ ಉಂಟಾಗಬಹುದು. ಅಥವಾ ನೀವು ಎಷ್ಟೇ ಕಷ್ಟಪಟ್ಟರೂ ಕೂಡ ನಿಮ್ಮ ಕೆಲಸಕ್ಕೆ, ಪರಿಶ್ರಮಕ್ಕೆ ಸರಿಯಾಗಿರತಕ್ಕಂತಹ ಪ್ರತಿಫಲ ಸಿಗ್ತಾ ಇಲ್ಲ, ಎಷ್ಟು ಕಷ್ಟಪಟ್ಟರೂ ಇಷ್ಟೇ ಅನ್ನತಕ್ಕಂತಹ ಒಂದು ಪರಿಸ್ಥಿತಿ ಉಂಟಾಗ್ಬೋದು. ಇದೆಲ್ಲ ಕೆಲಸಕ್ಕೆ ಸಂಬಂಧಪಟ್ಟಂಥ, ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು ತುಲಾರಾಶಿಯವರಿಗೆ ಈ ತಿಂಗಳಲ್ಲಿ ಅನುಭವಕ್ಕೆ ಬರುತ್ತೆ. ಸ್ವಲ್ಪ ನಿರಾಸೆ ಉಂಟಾದರೂ ಕೂಡ ಮುಂದಿನ ದಿನಗಳಲ್ಲಿ ಉತ್ತಮವಾದಂತಹ ಒಂದು ಬೆಳವಣಿಗೆ ಆಗುವುದರಿಂದ ಆ ಆಶಾಕಿರಣವನ್ನು ಇಟ್ಟುಕೊಂಡು ಜೀವನವನ್ನು ನಿರ್ವಹಿಸ್ತಕ್ಕಂಥದ್ದು ಒಳ್ಳೆಯದು ತುಲಾರಾಶಿಯವರಿಗೆ. ವ್ಯಾಪಾರ ವ್ಯವಹಾರದಲ್ಲಿ ಅಷ್ಟೇ, ಯಾವುದೇ ಓನ್ ಬಿಸ್ನೆಸ್ ನೀವು ಮಾಡ್ತಾಯಿದ್ರೆ ಅಥವಾ ಪಾರ್ಟ್ನರ್ಶಿಪ್ ಇರ್ಬೋದು, ಇನ್ನಿತರ ವ್ಯವಹಾರಗಳನ್ನು ಮಾಡ್ತಾಯಿದ್ರೆ ಸ್ವಲ್ಪ ಕುಂಠಿತ ಆಗ್ಬೋದು. ಲಾಭದ ಒಂದು ಪ್ರಮಾಣ ಅನ್ನತಕ್ಕಂಥದ್ದು ಇಳಿಮುಖ ಆಗ್ಬೋದು. ನಿರಾಶರಾಗಬೇಡಿ. ಕುಲದೇವರನ್ನು ಆರಾಧಿಸುವುದರಿಂದ
ಕಷ್ಟ ಕಾರ್ಪಣ್ಯಗಳು, ಆರ್ಥಿಕವಾದಂತಹ ಸಂಕಷ್ಟಗಳೆಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಅದರಲ್ಲೂ ಈ ವ್ಯವಹಾರ, ಸ್ವಂತ ಬಿಸ್ನೆಸ್ಸನ್ನು ಮಾಡ್ತಕ್ಕಂಥವರಿಗೆ ಸ್ವಲ್ಪ ಟೆನ್ಷನ್ ಉಂಟಾಗ್ಬೋದು. ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನತಕ್ಕಂಥದ್ದು. ಸಮಾಧಾನವಾಗಿ ಇದ್ದರೆ ಒಳ್ಳೆಯದು. ಯಾಕೆಂದರೆ ಮುಂದೆ ಒಳ್ಳೆಯ ದಿನಗಳು, ಗುರು 11ನೇ ಮನೆಗೆ ಬಂದಾಗ ಆರ್ಥಿಕವಾದಂತಹ ಒಂದು ಅಭಿವೃದ್ಧಿ ಆಗುತ್ತೆ. ಈಗ ಕಳ್ಕೊಂಡಿದ್ದೆಲ್ಲ ಆಗ ನೀವು ಗಳಿಸುವುದಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಆ ಸಮಯಕ್ಕೆ ಅಂದರೆ ಅಕ್ಟೋಬರ್ವರೆಗೂ ಕೂಡ ಕಾಯ್ತಾ ಇರತಕ್ಕಂಥದ್ದು ಒಳ್ಳೆಯದು. ಹೊಸದಾಗಿ ಏನು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಹೋಗಬೇಡಿ, ಟೈಮ್ ಚೆನ್ನಾಗಿಲ್ಲ. ಯಾಕೆಂದರೆ 6ನೇ ಮನೆಯಲ್ಲೂ ಕೂಡ ಶನಿ ಇರತಕ್ಕಂಥದ್ದು, ಅಂದರೆ 4 ಮತ್ತು 5ನೇ ಮನೆಯ ಅಧಿಪತಿಯಾದಂತಹ ಶನಿ 6ನೇ ಮನೆ ದುಸ್ಥಾನದಲ್ಲಿ ಇದ್ದಾನೆ. ಈ ಕಾಲದಿಂದ ನಿಮ್ಮ ನಂಬಿಕಸ್ಥರು ಅಂತ ಏನು ಅಂದುಕೊಂಡಿರ್ತೀರ, ಅವರಿಂದಲೇ ನಿಮಗೆ ತೊಂದರೆ ಆಗತಕ್ಕಂಥದ್ದು, ನಂಬಿಸಿ ಕತ್ತು ಕುಯ್ಯತಕ್ಕಂತಹ ಸಂದರ್ಭಗಳು, ಹಿತಶತ್ರುಗಳ ಕಾಟ ಇದೆಲ್ಲ ಉಂಟಾಗಬಹುದು. ನಿಮ್ಮ ಯಾವುದೇ ಕ್ಷೇತ್ರದಲ್ಲಿ, ಕೌಟುಂಬಿಕವಾಗಿ, ಸಾರ್ವಜನಿಕವಾಗಿ, ಆರ್ಥಿಕವಾಗಿ, ವ್ಯವಹಾರದಲ್ಲಿ ಇಂತಹದ್ದೆಲ್ಲ. ಆದ್ದರಿಂದ ಆ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ತುಂಬ ಒಳ್ಳೆಯದು ಅನ್ನತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂತಹ ಅಂಶ. ಇನ್ನು ಎಷ್ಟೋ ಕುಟುಂಬಗಳಲ್ಲಿ ವಿವಾಹದ ವಿಷಯ ಅಂತ ನಾವು ತೆಗೆದುಕೊಂಡ ಸಮಸ್ಯೆಗಳು ಇದೆ. ಮಗಳಿಗೆ ವಯಸ್ಸಿಗೆ ಬಂದ ಮಗಳಿಗೆ ಮದುವೆ ಆಗ್ತಾ ಇಲ್ಲ, ಮಗನಿಗೆ ಮದುವೆ ಆಗ್ತಾ ಇಲ್ಲ, ಸೂಕ್ತವಾದ ಸಂಬಂಧಗಳು ಕೂಡಿ ಬರ್ತಾ ಇಲ್ಲ, ಇವೆಲ್ಲವನ್ನು ಹೇಳ್ತಾರೆ. ಯಾಕೆ ಈ ರೀತಿ ಆಗುತ್ತೆ? ಮೂಲ ಜಾತಕವನ್ನು ಗಮನಿಸಿಕೊಳ್ಳುವುದಿಲ್ಲ. ಮೂಲ ಜಾತಕದಲ್ಲಿ ಏನಾದರೂ ದೋಷಗಳಿದ್ದರೆ ಅದಕ್ಕೆ ಸಂಬಂಧಪಟ್ಟಂತಹ ಪ್ರತಿಬಂಧಕವನ್ನು ಒಡ್ಡತಕ್ಕಂತಹ, ಅಂದರೆ ಅಡೆತಡೆಗಳು ಮದುವೆಗೆ, ಅಂತಹ ದೋಷಗಳಿದ್ದರೆ ಗೋಚಾರದಲ್ಲಿ ಎಷ್ಟೇ ಚೆನ್ನಾಗಿ ಗುರುಬಲ ಇದ್ದು ಎಷ್ಟೇ ಚೆನ್ನಾಗಿದ್ದರೂ ಕೂಡ ಏನೂ ಪ್ರಯೋಜನಕ್ಕೆ ಬರುವುದಿಲ್ಲ. ಅದರಿಂದ ಮೂಲ ಜಾತಕವನ್ನು ಗಮನಿಸಿಕೊಳ್ಳತಕ್ಕಂಥದ್ದು ಆಗಾಗ ತುಂಬ ಮುಖ್ಯ. ಯಾಕೆಂದರೆ ಅದರಲ್ಲಿ ಯಾವ ದಶಾಭುಕ್ತಿ ನಡೀತಾ ಇದೆ, ಯಾವ ವಿವಾಹಕಾರಕವಾದ ಗ್ರಹ ಎಲ್ಲಿದೆ, ಶುಕ್ರ ಎಲ್ಲಿದ್ದಾನೆ, ಇವೆಲ್ಲವನ್ನು ನೋಡಬೇಕಾಗತ್ತೆ. ನಂತರದಲ್ಲಿ ಈ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳತಕ್ಕಂಥದ್ದು. ಇದು ಚೆನ್ನಾಗಿದ್ದರೂ ಅಲ್ಲಿ ಚೆನ್ನಾಗಿಲ್ಲದೆ ಇದ್ದರೆ ಪ್ರಯೋಜನ ಇಲ್ಲ. ಅದರಿಂದ ಮೂಲ ಜಾತಕವನ್ನು ಆಗಾಗ ಪರಿಶೀಲನೆಯನ್ನು ಮಾಡಿಕೊಂಡು ಏನಾದರೂ ದೋಷಗಳಿದ್ದರೆ ಪರಿಹಾರ ಮಾಡಿಕೊಳ್ತಾ ಇರಬೇಕಾಗುತ್ತೆ. ಈ ವಿವಾಹದ ವಿಷಯವನ್ನು ನಾವು ತೆಗೆದುಕೊಂಡರೂ ಕೂಡ ಸಪ್ತಮಾಧಿಪತಿಯಾದಂತಹ ಕುಜ ತುಲಾರಾಶಿಗೆ ಅವನು ಭಾಗ್ಯದಲ್ಲಿ ಇರುವುದರಿಂದ ಭಾಗ್ಯೋದಯ ಆಗುತ್ತೆ. ಅಂದರೆ ಅವಿವಾಹಿತರಿಗೆ ವಿವಾಹ ಆಗತಕ್ಕಂತಹ ಯೋಗ ಇದೆ. ಸೂಕ್ತವಾದಂತಹ ಸಂಬಂಧಗಳು ಕೂಡಿ ಬಂದು ಆ ಮೂಲಕ ವಿವಾಹ ನಿಶ್ಚಯವಾಗತಕ್ಕಂತಹ ಯೋಗವು ಕೂಡ ಪ್ರಮುಖವಾಗಿ ಕಂಡುಬರ್ತಾ ಇದೆ. ಸಪ್ತಮಾಧಿಪತಿ ಭಾಗ್ಯದಲ್ಲಿ ಇರುವುದರಿಂದ ಇಂತಹ ವಿವಾಹಕ್ಕೆ ಸಂಬಂಧಪಟ್ಟಂತೆ ಸಕಾರಾತ್ಮಕವಾದಂತಹ ಬೆಳವಣಿಗೆ ನಿಮ್ಮ ಜೀವನದಲ್ಲಿ ಆಗುತ್ತೆ. ವೈವಾಹಿಕವಾದಂತಹ ಸುಖ ಇನ್ನೂ ಜಾಸ್ತಿ ಆಗುತ್ತೆ. ದಾಂಪತ್ಯ ಜೀವನದಲ್ಲಿ ಅನ್ಯೋನ್ಯತೆಯಿಂದ, ಪ್ರೀತಿಯಿಂದ ಜೀವನವನ್ನು ಮಾಡತಕ್ಕಂತಹ, ಎಷ್ಟೇ ಯಾಂತ್ರಿಕವಾದಂತಹ ಜೀವನ ಇದ್ದರೂ ಕೂಡ ಅದರ ಜೊತೆಯಲ್ಲಿ ಪ್ರೀತಿಯಿಂದ ವ್ಯವಹಾರವನ್ನು, ದಾಂಪತ್ಯ ಜೀವನವನ್ನು ಮಾಡತಕ್ಕಂತಹ ಯೋಗವು ಕೂಡ ತುಲಾರಾಶಿಯವರಿಗೆ ಇದೆ. ಈ ಕಾಲದ ಒಂದು ಯಾಂತ್ರಿಕ ಯಾವಾಗಲೂ ಕೆಲಸಕ್ಕೆ ಸಂಬಂಧಪಟ್ಟಂತಹ ಟೆನ್ಷನ್ನು, ಸ್ಟ್ರೆಸ್ಸು ಎಲ್ಲ ಕಾರಣದಿಂದ ಮನೆ ಅಥವಾ ದಾಂಪತ್ಯ ಜೀವನದಲ್ಲಿ ಎಷ್ಟೊಂದು ತೊಡಗಿಸಿಕೊಳ್ಳುವುದಕ್ಕೆ ಆಗುವುದಿಲ್ಲ. ಆದರೆ ಇಂತಹ ಕೆಲವೊಂದು ಗ್ರಹಸ್ಥಿತಿಗಳು ಇದ್ದಾಗ ಆ ಒತ್ತಡದಲ್ಲಿಯೂ ಕೂಡ ಸುಖವಾಗಿ ಸಂತೋಷವಾಗಿರತಕ್ಕಂತಹ ಯೋಗ ಕೆಲವರಿಗೆ ಇರುತ್ತೆ. ಅದು ಈ ತುಲಾರಾಶಿಯವರಿಗೆ ಇದೆ ಅಂತ ಹೇಳಿ ಅರ್ಥ. ಆದ್ದರಿಂದ ಈ ವೈವಾಹಿಕ ಜೀವನ, ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಉತ್ತಮವಾದಂತಹ ಅಂಶಗಳು ಈ ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ನಡೀತಕ್ಕಂಥದ್ದು ಕಂಡುಬರುತ್ತೆ. ಇನ್ನು ಆಸ್ತಿ ವಿಚಾರಗಳು ಅಂತ ನಾವು ತೆಗೆದುಕೊಂಡಾಗ ಆಸ್ತಿಗೆ ಸಂಬಂಧಪಟ್ಟಂತೆ ವಿವಾದಗಳಿರುತ್ತೆ. ಕೆಲವೊಂದು ಕಡೆ ಆಸ್ತಿ ಖರೀದಿ ಮಾಡಿ ಅದನ್ನು ಕೆಲವೊಂದು ಉಪಯೋಗಕ್ಕೆ, ಅಂದರೆ ಅದನ್ನು ಡೆವಲಪರ್ಸು, ನೀವು ಕೃಷಿ ಭೂಮಿಯನ್ನು ಖರೀದಿ ಮಾಡಿ ಅದನ್ನು ಸೈಟ್ಗಳಾಗಿ ಪರಿವರ್ತನೆ ಮಾಡಿ ಮಾರಾಟ ಮಾಡ್ತಕ್ಕಂತಹ ವ್ಯವಹಾರ ಯಾರು ಮಾಡ್ತಾ ಇದ್ದಾರೋ ಅಂಥವರಿಗೆ ಚತುರ್ಥಾಧಿಪತಿ ಅಷ್ಟು ಶತ್ರುಗಳಿಂದ ತೊಂದರೆ ಆಗುತ್ತೆ. ಯಾಕೆಂದರೆ ಅವೆಲ್ಲ ಗೃಹ ಸೌಖ್ಯವನ್ನು ಚತುರ್ಥ ಸ್ಥಾನದಿಂದ ನೋಡಬೇಕು ಅಂತೇಳಿ ಹೇಳುತ್ತೆ ಜ್ಯೋತಿಷ್ಯ. ಆದ್ದರಿಂದ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಅಡೆತಡೆಗಳು ಬಂದು ಆ ಮೂಲಕ ಅಂತಹ ಕೆಲಸಗಳು, ಸರ್ಕಾರಿ ಕೆಲಸಗಳು, ಆಸ್ತಿಗೆ ಸಂಬಂಧಪಟ್ಟಂತೆ ಅರ್ಧದಲ್ಲಿ ನಿಂತು ಹೋಗತಕ್ಕಂತಹ ಸಂದರ್ಭಗಳು ಕೂಡ ಇದೆ. ಆದ್ದರಿಂದ ಈ ಭೂಮಿಗೆ ಸಂಬಂಧಪಟ್ಟಂತಹ ಕೆಲವೊಂದು ವ್ಯವಹಾರಗಳು ಏನಾದರೂ ಇದ್ದರೆ ಅದನ್ನು ಸ್ವಲ್ಪ ಮುಂದಕ್ಕೆ ಪೋಸ್ಟ್ಪೋನ್ ಮಾಡತಕ್ಕಂಥದ್ದು ಒಳ್ಳೆಯದು. ಮುಂದೆ ಸಿಂಹರಾಶಿಗೆ ಗುರು ಬಂದಾಗ ಅಂತಹ ವ್ಯವಹಾರಗಳನ್ನು ಮಾಡತಕ್ಕಂಥದ್ರಿಂದ ನಿಮ್ಮ ಒಂದು ಕೆಲಸ ಬೇಗ ಆಗಿಬಿಡುತ್ತೆ, ವಿಳಂಬ ಆಗುವುದಿಲ್ಲ. ಜೊತೆಯಲ್ಲಿ ನಿವೇಶನ ಖರೀದಿ ಅಥವಾ ಮನೆ ಖರೀದಿ ಮಾಡ್ತಕ್ಕಂಥದ್ದು, ಒಂದು ಫ್ಲಾಟನ್ನು ಖರೀದಿ ಮಾಡ್ತಕ್ಕಂಥ ಇಂತಹದ್ದೆಲ್ಲ ಸ್ವಲ್ಪ ಮುಂದಕ್ಕೆ ಹಾಕಿ, ಒಂದು 2-3 ತಿಂಗಳು ಮುಂದಕ್ಕೆ ಹಾಕ್ಬಿಟ್ಟು ನಂತರದಲ್ಲಿ ಅಂತಹ ವ್ಯವಹಾರವನ್ನು ಮಾಡತಕ್ಕಂಥದ್ದು ಭವಿಷ್ಯದ ಒಂದು ದೃಷ್ಟಿಯಿಂದ ಒಳ್ಳೆಯದು. ಯಾವುದೇ ವಾಹನ ಖರೀದಿ ಇರಲಿ, ಸೈಟ್ ಖರೀದಿ ಮಾಡ್ತಕ್ಕಂಥದ್ದಿರ್ಬೋದು, ಯಂತ್ರೋಪಕರಣಗಳ ಖರೀದಿ ಮಾಡ್ತಕ್ಕಂಥದ್ದಿರ್ಬೋದು, ಯಾವುದೇ ಆದರೂ ಕೂಡ ಖರೀದಿ ಈ ತಿಂಗಳಲ್ಲಿ ಅಷ್ಟೊಂದು ಒಳ್ಳೆಯದಲ್ಲ ತುಲಾರಾಶಿಯವರಿಗೆ.
ಸ್ವಲ್ಪ ಮುಂದಕ್ಕೆ ಹಾಕತಕ್ಕಂಥದ್ದು ಒಳ್ಳೆಯದು ಅನ್ನತಕ್ಕಂಥದ್ದು ಇಲ್ಲಿ ಪ್ರಮುಖವಾದಂತಹ ಅಂಶ. ಜೊತೆಯಲ್ಲಿ ಒಂದು ವಿಶೇಷವಾಗಿ ಪಂಚಮ ಭಾವ ಇವೆಲ್ಲ ನಾವು ನೋಡಿದಾಗ ಪಂಚಮ ಭಾವದಲ್ಲಿ ಇರತಕ್ಕಂತಹ ರಾಹುವಿನ ಕಾರಣದಿಂದ ಮಕ್ಕಳಿಗೆ ಕೆಲವೊಂದು ಚರ್ಮ ಸಂಬಂಧಿತವಾದಂತಹ ನೋವು ಅಥವಾ ಕಾಯಿಲೆ ಕಾಣತಕ್ಕಂತಹ ಸಾಧ್ಯತೆಗಳು ಇರುತ್ತೆ. ಜೊತೆಯಲ್ಲಿ ನಿಮಗೂ ಕೂಡ, ಏಕೆಂದರೆ ಪೂರ್ವ ಪುಣ್ಯ ಸ್ಥಾನ ಅಂತೇಳಿ ಹೇಳ್ತೀವಿ. ಆದ್ದರಿಂದ ಅಂತಹ ಜನ್ಮಾನುಗತವಾದಂತಹ ಕರ್ಮಕ್ಕೆ ಅನುಸಾರವಾಗಿ ರೋಗಬಾಧೆ, ಅನಿರೀಕ್ಷಿತವಾದಂತಹ ರೋಗ ಬಾಧೆ ಬಾಧಿಸತಕ್ಕಂತಹ ಲಕ್ಷಣಗಳು ಪ್ರಮುಖವಾಗಿ ಕಂಡು ಬರ್ತಾ ಇದೆ. ಆದ್ದರಿಂದ ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆಯಲ್ಲಿ ಇರಿ. ಮತ್ತು ನಿಮ್ಮ ಮಕ್ಕಳ ವಿಚಾರದಲ್ಲಿ, ಅದರಲ್ಲೂ ಕೂಡ ಚಿಕ್ಕ ಪುಟ್ಟ ಮಕ್ಕಳಾಗಿದ್ದರೆ ಸ್ವಲ್ಪ ಹಠ ಮಾಡತಕ್ಕಂಥದ್ದು, ಆಹಾರ ತೆಗೆದುಕೊಳ್ಳುವುದಿಲ್ಲ, ಇಂತಹ ಮಕ್ಕಳಿಂದ ಕೆಲವೊಂದು ಕಿರಿಕಿರಿ ಅಥವಾ ಸಮಸ್ಯೆ ಉಂಟಾಗತಕ್ಕಂತಹ ಸಂದರ್ಭಗಳು ಇದೆ. ಅದು ಆಯಾ ವಯಸ್ಸಿಗೆ ಯಾರ್ಯಾರಿಗೆ ಯಾವ ರೀತಿಯಾಗಿ ಇರುತ್ತೋ ಅದಕ್ಕೆ ಸರಿಯಾಗಿ ಸಮಸ್ಯೆಗಳು ಬರುತ್ತೆ. ಅದರಿಂದ ಮಕ್ಕಳ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ. ವಿದ್ಯಾಭ್ಯಾಸದ ಕಡೆ ಗಮನವನ್ನು ಕೊಡಿ. ಮಕ್ಕಳ ಬಗ್ಗೆ ನಿರ್ಲಕ್ಷ್ಯ ಮಾಡಬೇಡಿ. ನಿಮಗೆ ಎಷ್ಟೇ ಕೆಲಸ ಇರಲಿ, ಎಷ್ಟೇ ಒತ್ತಡ ಇದ್ದರೂ ಕೂಡ ಮಕ್ಕಳ ಒಂದು ಬೆಳವಣಿಗೆ, ಅವರ ಒಂದು ಏನಿದೆ ಪ್ರೋಗ್ರೆಸ್ ಯಾವ ರೀತಿ ಇದೆ ಅನ್ನತಕ್ಕಂಥದ್ದು ಆಗಾಗ ನೀವು ಪೋಷಕರಾಗಿ ಗಮನಿಸ್ತಕ್ಕಂಥದ್ದು ತುಂಬ ಮುಖ್ಯ. ಯಾಕೆಂದರೆ ತುಲಾರಾಶಿಯವರಿಗೆ ಮಕ್ಕಳಿಂದ ಕೆಲವೊಂದು ಕಿರಿಕಿರಿ ಅಸಮಾಧಾನ ಉಂಟಾಗತಕ್ಕಂತಹ ಸಂದರ್ಭಗಳು ಇಲ್ಲಿ ಕಂಡು ಬರ್ತಾ ಇರುವುದರಿಂದ ಮಕ್ಕಳ ಬಗ್ಗೆ ವಿಶೇಷವಾದಂತಹ ಗಮನವನ್ನು ಇಡತಕ್ಕಂಥದ್ದು ಇಲ್ಲಿ ತುಂಬ ಮುಖ್ಯವಾಗುತ್ತೆ. ಅದರಿಂದ ಅದನ್ನು ಗಮನಿಸಬೇಕಾಗುತ್ತೆ. ಜೊತೆಯಲ್ಲಿ ಯಾವುದೇ ರೀತಿಯ ಒಂದು ಅನಾರೋಗ್ಯ ಸಮಸ್ಯೆ ಕಾಡಬಹುದು. ಅದರಲ್ಲೂ ಕೂಡ ಈ ಗುಹ್ಯ ರೋಗಗಳು ಅಂತೇಳಿ ಹೇಳ್ತೀವಿ, ಲೈಂಗಿಕ ರೋಗಗಳು, ಇದು ಕಾಣತಕ್ಕಂತಹ ಸಾಧ್ಯತೆಗಳು ಉಂಟು. ಹೇಳುವುದಕ್ಕಾಗಲ್ಲ, ಅನುಭವಿಸೋದಕ್ಕಾಗಲ್ಲ. ಇಂತಹ ಕೆಲವೊಂದು ಸಮಸ್ಯೆಗಳು ಬರ್ತಕ್ಕಂಥದ್ದಿರುತ್ತೆ. ಸೂಕ್ತ ಚಿಕಿತ್ಸೆಯನ್ನು ಪಡೆದುಕೊಳ್ಳಿ. ಜೊತೆಯಲ್ಲಿ ಕೆಲವೊಂದು ಈ ವಾಹನ ಚಾಲನೆಯಲ್ಲಿ ಸ್ವಲ್ಪ ಎಚ್ಚರಿಕೆ ಇರತಕ್ಕಂಥದ್ದು ಒಳ್ಳೆಯದು. ಯಾಕೆಂದರೆ ಷಷ್ಠ ಭಾವದಲ್ಲಿ, 6ನೇ ಭಾವದಲ್ಲಿ ಶನಿ ಇರುವುದರಿಂದ ಕೆಲವೊಂದು ಚಿಕ್ಕ ಪುಟ್ಟ ಅಪಘಾತಗಳು ಆಗತಕ್ಕಂತಹ ಸಾಧ್ಯತೆಗಳು ಕೂಡ ಇರುವುದರಿಂದ ಆ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಕಲಾವಿದರು, ಗಾಯಕರಿರ್ಬೋದು, ವಾದಕರಿರ್ಬೋದು, ಇವರಿಗೆ ಉತ್ತಮವಾದಂತಹ ಒಂದು ಸಮಯ ಇದೆ. ಅಂದರೆ ಒಳ್ಳೆಯ ವೇದಿಕೆ, ವಿಶೇಷವಾದಂತಹ ವೇದಿಕೆ ಸಿಗುತ್ತೆ. ನಿಮ್ಮ ಪ್ರತಿಭೆಗೆ ಸೂಕ್ತವಾಗಿರತಕ್ಕಂತಹ ಒಂದು ಪ್ರೋತ್ಸಾಹ ಅನ್ನತಕ್ಕಂಥದ್ದು ಸಿಗುತ್ತೆ. ಗೌರವ, ಮನ್ನಣೆ, ಯಾವ ನಾಟ್ಯ ಕಲಾವಿದರಾಗಿರ್ಬೋದು, ಯಕ್ಷಗಾನ ಕಲಾವಿದರಾಗಿರ್ಬೋದು, ಅಥವಾ ವಾದಕರಾಗಿರ್ಬೋದು, ಸಂಗೀತಗಾರರು, ಸಿನಿಮಾ ಚಲನಚಿತ್ರಗಳಲ್ಲಿ ಹಾಡನ್ನು ಹಾಡ್ತಕ್ಕಂತಹ ಗಾಯಕರಿರ್ಬೋದು, ಯಾರೇ ಆದರೂ ಕೂಡ ಅವಕಾಶಗಳು ಸಿಗಬೇಕು. ಅವಕಾಶಗಳು ಸಿಕ್ಕಿದರೆ ಮಾತ್ರ ಪ್ರತಿಭೆ ಒಂದು ಹೊರಹೊಮ್ಮುವುದಕ್ಕೆ ಸಾಧ್ಯ. ಆದರೆ ಎಷ್ಟೋ ಜನಕ್ಕೆ ಪ್ರತಿಭೆ ಎಲ್ಲ ರೀತಿಯಲ್ಲಿದ್ದರೂ ಏನು ಪ್ರಯೋಜನಕ್ಕೆ ಆಗುವುದಿಲ್ಲ. ಆದರೆ ಈ ತಿಂಗಳಲ್ಲಿ ತುಲಾರಾಶಿಯವರಿಗೆ ವಿಶೇಷವಾಗಿ ನಿಮ್ಮ ಪ್ರತಿಭೆಗೆ ಸೂಕ್ತವಾದಂತಹ ಒಂದು ಪುರಸ್ಕಾರ, ವೇದಿಕೆ ಇವೆಲ್ಲ ಸಿಗತಕ್ಕಂತಹ ಸಾಧ್ಯತೆಗಳು ಕೂಡ ಪ್ರಮುಖವಾಗಿ ಕಂಡು ಬರ್ತಾ ಇದೆ. ಒಟ್ಟಿನಲ್ಲಿ ಈ ತಿಂಗಳು ಮಿಶ್ರ ಫಲ ಅನ್ನತಕ್ಕಂಥದ್ದು ತುಲಾರಾಶಿಯವರಿಗೆ ಅನುಭವಕ್ಕೆ ಬರುತ್ತೆ. ದೇವಿಯ ಒಂದು ಆರಾಧನೆಯನ್ನು, ಮಹಾಲಕ್ಷ್ಮಿಯ ಸ್ತೋತ್ರಗಳನ್ನು ಪಠಿಸಿ, ದೇವಿ ದೇವಸ್ಥಾನದಲ್ಲಿ ಅರ್ಚನೆ ಪೂಜೆಗಳನ್ನು ಮಾಡಿ, ಈಶ್ವರನಿಗೆ ಪ್ರದೋಷ ಕಾಲದಲ್ಲಿ ವಿಶೇಷವಾಗಿ ಬಿಲ್ವಾರ್ಚನೆಯನ್ನು ಮಾಡತಕ್ಕಂಥದ್ದೇನಿದೆ ಇವೆಲ್ಲ ಮಾಡುವುದರಿಂದ ಇನ್ನೂ ಉತ್ತಮ ಫಲವನ್ನು ಪಡೆಯುವುದಕ್ಕೆ ಸಾಧ್ಯವಾಗುತ್ತೆ. ಶುಭಮಸ್ತು. ಸಮಸ್ತ ಸನ್ಮಂಗಳಾನಿ ಭವಂತು.